ಇದನ್ನ ನೋಡಿ, ಇದು ನಮ್ಮ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್. ನಮ್ಮ ಇಂಡಿಯನ್ ನ್ಯಾಷನಲ್ ಸೆಕ್ಯೂರಿಟಿ ಒಂದು ಜೋಕ್ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಯಾವುದೇ ತೊಂದರೆ ಇಲ್ಲದೆ ಇಲ್ಲೀಗಲ್ ಆಗಿ ಇಂಡಿಯಾ ಒಳಗಡೆ ಹೆಂಗ್ ಹೋಗೋದು ಅಂತ. ಇವನೊಬ್ಬ ಬಾಂಗ್ಲಾದೇಶಿ ಯೂಟ್ಯೂಬರ್ ದಿಲ್ವರ್ ಹುಸೇನ್ ಅಂತ. ಇದಕ್ಕೂ ಶಾಕಿಂಗ್ ಏನಪ್ಪಾ ಅಂದ್ರೆ, ಈ ವಿಡಿಯೋ ಅಪ್ಲೋಡ್ ಮಾಡಿ 1 ವರ್ಷ ಆಗಿದೆ. ಈ ತರ ಇಲ್ಲೀಗಲ್ ಆಗಿ ಬಾಂಗ್ಲಾದೇಶದವರು ಇಂಡಿಯಾ ಒಳಗಡೆ ನುಗ್ತಾ ಇದ್ದಾರೆ. ಇದನ್ನ ನೋಡಿ ನಮ್ಗೆ ಶೇಮ್ ಆಗ್ಬೇಕು, ನಮ್ಮ ಇಂಡಿಯನ್ ನ್ಯಾಷನಲ್ ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿದೆ ಅಂತ. ಈ ತರ ಒಬ್ರಲ್ಲ ಇಬ್ರಲ್ಲ ಈ ಇಲ್ಲೀಗಲ್ ಕೆಲಸ ಮಾಡೋದು ಅಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಬೇರೆ ಮಾಡ್ತಿದ್ದಾರೆ. ಬಾರ್ಡರ್ ಕ್ರಾಸ್ ಮಾಡಿ ಒಂಚೂರು ಕಾಡಿಂದ ಈಚೆಗೆ ಬಂದ್ರೆ ಇಂಡಿಯಾ ಒಳಗೆ ಎಂಟ್ರಿ ತಗೊಂತಾರೆ. ಇಲ್ಲಿ ಇನ್ನೊಂದು ನೋಟಿಸ್ ಮಾಡೋದು ಏನಪ್ಪಾ ಅಂದ್ರೆ, ಎಲ್ಲೂ BSF ಪೋಸ್ಟ್ ಇಲ್ಲ. ಒಳಗಡೆ ಬರ್ತಿದ್ದಂಗೆ ರೆಂಟ್ಗೆ ಬೈಕು ಸಿಗುತ್ತೆ ಇವ್ರಿಗೆ ತಿರ್ಗಾಡೋದಕ್ಕೆ. ಈ ತರ ಇಲ್ಲಿಗಲ್ ಆಗಿ ಬಾರ್ಡರ್ ಕ್ರಾಸ್ ಮಾಡಿ ಬರೋದು ಒಂದು ಕ್ರಿಮಿನಲ್ ಆಕ್ಟಿವಿಟಿ. ಇಲ್ಲಿ ನೀವು ಅಕಸ್ಮಾತ್ ಆಗಿ ನನಗೇನು ಬಾಂಗ್ಲಾದೇಶಲ್ಲಿ ಆಗ್ತಿರೋದು ಇದು ನಾರ್ತ್ ಇಂಡಿಯಾದು ಪ್ರಾಬ್ಲಮ್ ಅನ್ಕೊಂಡ್ರೆ ನಿಮ್ಮಷ್ಟು ಮುಟ್ಟಾಳ್ರು ಯಾರು ಇರಲ್ಲ. ಇವರು ಇಲ್ಲಿಗಲ್ ಆಗಿ ಇಂಡಿಯಾ ಒಳಗಡೆ ಎಂಟ್ರಿ ತಗೊಂಡು ನಾರ್ತ್ ಇಂದ ಸೌತ್ ತನಕ, ಈಸ್ಟ್ ಇಂದ ವೆಸ್ಟ್ ತನಕ ಹರಡ್ಕೊಂತಾ ಇದ್ದಾರೆ. बांग्लादेश से शाहीन बाग में आप बांग्लादेश से आप बांग्लादेश से आप कहाँ से? बांग्लादेश कहाँ से आए हैं? ಈ ತರ ಇಲ್ಲಿಗಲ್ ಆಗಿ ಒಳಗಡೆ ಬಂದು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. शाहीन बाग का नाम सुना आपने? एक बार बोला अपने मुंह से शाहीन बाग, और फिर फील करना कि शाहीन बाग है इसका नाम. इधर आने के लिए बहुत बड़ा जिगरा चाहिए, समझ रहे हो ना? ಕೇಳಿದ್ರಲ್ಲ ಇವನ್ ಹೇಳಿದ್ದನ್ನ. ಮಾಡಿರೋದು ಕ್ರಿಮಿನಲ್ ಕೆಲಸ, ಆದ್ರೂನು ಅವನ್ ಧೈರ್ಯ ನೋಡಿ. ಇವ್ರುಗಳು ಇಲ್ಲೀಗಲ್ ಆಗಿ ಬಂದು ನಿಮ್ ಕೆಲ್ಸಗಳನ್ನ ತಿಂತಾ ಇದ್ದಾರೆ. যদি বাংলায় দরজা খটখটানি করে আমরা তাদের আশ্রয় নিশ্চয়. ಇದಕ್ಕೆಲ್ಲ ಕಾರಣ ಈ ತರ ಪೊಲಿಟಿಷಿಯನ್ಸ್ ಗಳು. ಇವ್ರುಗಳಿಗೆ ವೋಟ್ ಬ್ಯಾಂಕ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಎಷ್ಟು ಜನನ ಒಳಗಡೆ ಬಿಟ್ಕೊಂತೀವಿ ಅಷ್ಟು ವೋಟ್ ಸಿಗುತ್ತೆ ಅಂತ ವೋಟ್ ನಾಸೆಗೋಸ್ಕರ ಕಣ್ಮುಂದೆ ಎಲ್ಲಾ ನೋಡಿದ್ರು ಸುಮ್ನಿರ್ತಾರೆ. ಇವರು ಇಲ್ಲೀಗಲ್ ಆಗಿ ಇಂಡಿಯಾ ಒಳಗ್ ಬಂದು ಹೆಸರು ಚೇಂಜ್ ಮಾಡ್ಕೊಂಡು ಇಂಡಿಯನ್ ಸಿಟಿಸನ್ಶಿಪ್ ಮತ್ತೆ ಇಂಡಿಯನ್ ಪಾಸ್ಪೋರ್ಟ್ ನ ಮಾಡಿಸ್ಕೊಂಡ್ಬಿಡ್ತಾರೆ. ಆಧಾರ್ ಕಾರ್ಡ್ ಇಂದ ಹಿಡಿದು ರಿಸರ್ವೇಶನ್ಸ್ ಗೋಸ್ಕರ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಿಡ್ತಾರೆ. ಇವ್ರು ಬರೀ ನಿಮ್ಮ ರಿಸರ್ವ್ಡ್ ಜಾಬ್ಸ್ ತಿಂತಾ ಇಲ್ಲ, ಇವರು PM ಆವಾಸ್ ಯೋಜನೆಯಿಂದ ನಮ್ಮ ಗೌರ್ಮೆಂಟ್ ಇವ್ರುಗಳಿಗೆ ಮನೆಗಳನ್ನು ಕಟ್ಕೊಡ್ತಿದ್ದಾರೆ. मुंबई सहित पूरे देश में बांग्लादेशी नागरिकों की घुसपैठ एक बड़ी समस्या है. They have no passport, they have no visa. बांग्लादेश में बैठे बैठे एक वोटर आयडेंटिटी कार्ड बना सकते हो. जवळ 200 लोकांचे आधार कार्ड कचऱ्यामध्ये पडलेले आहेत. लोकल लोग हैं, 2040 तक अल्पसंख्यक हो जाएंगे. शाहीन बाग का नाम सुना आपने? एक बार बोला अपने मुंह से शाहीन बाग. आने के लिए बहुत बड़ा जिगरा चाहिए. Minister Mamata Banerjee, who on the wake of the protest in Bangladesh, says that the doors are open in Bengal for the refugees coming from Bangladesh. ಇದೇ ಮಮತಾ ಬ್ಯಾನರ್ಜಿ ಮೇಡಮ್ ಅವರು ಒಂದು ಟೈಮ್ ಅಲ್ಲಿ ಈ ಬಾಂಗ್ಲಾದೇಶಿ ಇಮಿಗ್ರೆಂಟ್ ಇಶ್ಯೂ ಮೇಲೆ ಓಪನ್ ಪಾರ್ಲಿಮೆಂಟ್ ಅಲ್ಲಿ ರೆಸಿಗ್ನೇಷನ್ ಪೇಪರ್ ನ ಬಿಸಾಕಿದ್ರು. ಈ ಇಬ್ರು ಯೂಟ್ಯೂಬರು ಇಲ್ಲೀಗಲ್ ಆಗಿ ಬಾಂಗ್ಲಾದೇಶಿಂದ ಮೇಘಾಲಯ ರೂಟ್ ತಗೊಂಡು ಇಂಡಿಯಾ ಒಳಗ್ ನುಗ್ತಾರೆ. ಬಾಂಗ್ಲಾದೇಶದ ಕರೀಂಗಂಜ್ ಇಂದ ಮೇಘಾಲಯಕ್ಕೆ ಬರ್ತಾರೆ. ಅಲ್ಲಿಂದ ಸೀದಾ ಅಸ್ಸಾಂ, ತ್ರಿಪುರಾ ಇಲ್ಲ ನಾಗಾಲ್ಯಾಂಡ್ ಹೊರಟು ಅಲ್ಲಿಂದ ಫೈನಲ್ ಆಗಿ ಕೋಲ್ಕತ್ತಾಗ್ ಬಂದು ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು, ಸೊ ಇವ್ರುಗಳು ಪರ್ಮನೆಂಟ್ ಆಗಿ ಅಲ್ಲೇ ಇರಲ್ಲ, ಡೆಲ್ಲಿ ಇಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಸ್ಪ್ರೆಡ್ ಆಗ್ಬಿಡ್ತಾರೆ. ಈ ಕಳ್ಳರದು ಇನ್ನೊಂದು ರೂಟ್ ಬಂದು ತ್ರಿಪುರಾ. ರೀಸೆಂಟ್ ಆಗಿ 10 ಜನ ಬಾಂಗ್ಲಾದೇಶಿ ಇಮಿಗ್ರೆಂಟ್ ನ ಪೊಲೀಸ್ ಅವರು ಹಿಡಿದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಬರೀ 2500 ರೂಪಾಯಿಗೆ ಬಾರ್ಡರ್ ಕ್ರಾಸ್ ಮಾಡಿಸ್ಬಿಡ್ತಾರೆ ಈ ಏಜೆಂಟ್ಸ್ ಗಳು. ಈ ಕಡೆ ಬಾಂಗ್ಲಾದೇಶ್ ಹತ್ರ ಇರೋ ಜಾರ್ಖಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟೋರಿ ಇದೆ. ಇಲ್ಲಿ ಫಿಮೇಲ್ ಸರ್ಪಂಚ್ ಮತ್ತೆ ಪೊಲಿಟಿಷಿಯನ್ಸ್ ಹಸ್ಬೆಂಡ್ಸ್ ಗಳು ಬಂದು ಎಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ. ಆದಿವಾಸಿ ಹೆಣ್ಮಕ್ಳನ್ನ ಮದ್ವೆ ಆಗಿ ಇಂಡಿಯಾದ ಸಿಟಿಸನ್ಶಿಪ್ ನ ತಗೊಂತಾ ಇದ್ದಾರೆ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಗಳು. ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಗೌರ್ಮೆಂಟ್ ಇಲ್ಲಿ ಟ್ರೈಬಲ್ ವುಮೆನ್ಸ್ ಗೆ 50% ರಿಸರ್ವೇಶನ್ ಕೊಟ್ಟಿದ್ದಾರೆ. वो उनके साथ शादी भी कर रहे हैं, उनका धर्म परिवर्तन भी करा रहे हैं. बांग्लादेश का घुसपैठ हमारे यहाँ लगातार बढ़ रहा है. जो आदिवासी महिलाएं हैं उनके साथ बांग्लादेशी घुसपैठिए शादी कर रही है. हिंदू और मुसलमान का सवाल नहीं है. हमारे यहाँ जो लोकसभा का चुनाव लड़ती है महिला, आदिवासी कोटे से लड़ती हैं, उनके पति मुसलमान हैं. ಇನ್ನೊಂದು ಟೂರಿಸಂ ಹೆಸರು ಹೇಳ್ಕೊಂಡು ಒಳಗಡೆ ಬಂದು ವೀಸಾ ಮುಗಿದ್ರೂ ವಾಪಸ್ ಹೋಗದೆ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ಕೆಲಸಗಳು ಮಾಡ್ಕೊಂಡು. ನೆಕ್ಸ್ಟ್ ಇವಾಗ ನೇಪಾಳ್ ರೂಟ್ ಬಗ್ಗೆ ಮಾತಾಡೋಣ. ಇಲ್ಲಿ ಮಹಾಕಾಲಿ ರಿವರ್ ನಮ್ಮ ಇಂಡಿಯಾ ಮತ್ತೆ ನೇಪಾಳ್ ನ ನ್ಯಾಚುರಲ್ ಬಾರ್ಡರ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಇವರು ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಇಂಡಿಯಾ ಒಳಗೆ ಎಂಟ್ರಿ ತಗೊಂತಾ ಇದ್ದಾರೆ. ಇದು ಅಲ್ಲದೆ ನೇಪಾಳ ಇಂದ ಇನ್ನೊಂದು ಇಲ್ಲಿಗಲ್ ರೂಟ್ ಇದೆ ಇಂಡಿಯಾಗ್ ಬರಕ್ಕೆ. ಈ ರೂಟು ನಮಗೂ ಗೊತ್ತಿರ್ಲಿಲ್ಲ. ಈಚೆಯಿಂದ ಬಂದ ನೆದರ್ಲ್ಯಾಂಡ್ಸ್
ನ ಒಬ್ರು ಬ್ಲಾಗರ್ ಅವ್ರ ಬ್ಲಾಗ್ ಅಲ್ಲಿ ಹೇಳ್ತಾರೆ, ಇವರು ನೇಪಾಳಿಂದ ಇಂಡಿಯಾಗ್ ಬರ್ಬೇಕಾದ್ರೆ ಬಸ್ ಅಲ್ಲಿ ಅವ್ರ ಪಾಸ್ಪೋರ್ಟ್ ಮೇಲೆ ವೀಸಾ ಸ್ಟಾಂಪ್ ಹಾಕ್ಸೋದನ್ನ ಮರ್ತೋಗ್ತಾರಂತೆ. 1 ವಾರ ಇಂಡಿಯಾಲಿ ಇದ್ರೂನು ಇವ್ರ ಪಾಸ್ಪೋರ್ಟ್ ನ ಯಾರು ಚೆಕ್ ಮಾಡ್ಲಿಲ್ವಂತೆ. ಇದು ನಮ್ಮ ಬಾರ್ಡರ್ಸ್ ನ ಕತೆ. ಈ ತರ ಇಲ್ಲೀಗಲ್ ಆಗಿ ಇಂಡಿಯಾ ಒಳಗಡೆ ಬಂದು ನಮ್ಮ ಡೆಮೋಗ್ರಫಿನ ಚೇಂಜ್ ಮಾಡ್ತಿದ್ದಾರೆ. ಇವರು ಇಲ್ಲೀಗಲ್ ಆಗಿ ಒಳಗಡೆ ಬಂದು ನಿಮ್ಮ ಆಪರ್ಚುನಿಟೀಸ್, ನಿಮಗ್ ಸಿಗಬೇಕಾಗಿರೋ ಜಾಬ್ ನ ಕಿತ್ಕೊಂತಾ ಇದ್ದಾರೆ. ಇಂಡಿಯಾದ ಜಾಬ್ ವ್ಯವಸ್ಥೆ ಹೆಂಗಿದೆ ಅಂತ ನಾನು ಹೇಳೋದೇ ಬೇಡ, ನಮ್ಗೆಲ್ಲಾರ್ಗೂ ಗೊತ್ತಿದೆ. ಬರೀ ಇಷ್ಟೇ ಅಲ್ಲ, SC ST ಕೋಟಾ ಮೇಲೆ ರಿಸರ್ವೇಶನ್ಸ್ ಇರುತ್ತೆ ನೋಡಿ, ಅಲ್ಲೂ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್ ನ ತೋರಿಸಿ ಜಾಬ್ಗಳನ್ನ ತಗೊಂತಾ ಇದ್ದಾರೆ. ಬರೀ ಗೌರ್ಮೆಂಟ್ ಜಾಬ್ಸ್ ಅಲ್ಲ, ಪ್ರೈವೇಟ್ ಜಾಬ್ಸ್ ಮೇಲೂ ಇವ್ರ ಕಣ್ಗಳಿದೆ. ರೀಸೆಂಟ್ ಆಗಿ ಅಸ್ಸಾಂ ಅಲ್ಲಿ ಈ ತರ ಇಲ್ಲೀಗಲ್ ಇಮಿಗ್ರೆಂಟ್ಸ್ ನ ಅರೆಸ್ಟ್ ಮಾಡ್ತಾರೆ. ಈ ಎನ್ಕ್ವೈರಿಯಲ್ಲಿ ಗೊತ್ತಾಗುತ್ತೆ ಇವರು ಚೆನ್ನೈಯಲ್ಲಿ ಜಾಬ್ ಇಂಟರ್ವ್ಯೂಗೆ ಹೋಗ್ತಿದ್ರಂತೆ. ಇದನ್ ಕೇಳಿ 2018 ಅಲ್ಲಿ ATS ಅವರು 5 ಜನ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ನ ಹಿಡಿದಾಕಿದ್ರು. ಇವರು ಇಂಡಿಯಾ ಅಲ್ಲಿ ಅಲ್-ಕಾಯ್ದಾ ಅವ್ರಿಗೋಸ್ಕರ ಟೆರರ್ ಆರ್ಗನೈಸೇಷನ್ ನ ನಡೆಸ್ತಿದ್ರು. ಈಗ ರೀಸೆಂಟ್ ಆಗಿ NIA ಅವರು 10 ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇವ್ರುಗಳು ಇಂಡಿಯನ್ ಮುಸ್ಲಿಮ್ಸ್ ಬ್ರೈನ್ ವಾಶ್ ಮಾಡ್ತಿದ್ರು ಅಂತ, ಇಂಡಿಯಾ ಅಗೇನ್ಸ್ಟ್ ಆಗಿ ಗಲಾಟೆ ಮಾಡಕ್ಕೆ. ಬರೀ ಇಷ್ಟೇ ಅಲ್ಲ, ನಮ್ಮ ಇಂಡಿಯಾಲಿ ಆಗೋ ಕ್ರೈಮ್ ಗಳಲ್ಲಿ ಲಾರ್ಜ್ ನಂಬರ್ ಅಲ್ಲಿ ಇರೋದು ಈ ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸ್. ರೀಸೆಂಟ್ ಆಗಿ ಡೆಲ್ಲಿಯಲ್ಲಾದ ಆಂಟಿ CAA ಪ್ರೊಟೆಸ್ಟ್ ಒಳಗೂನು ಇವ್ರುಗಳೇ ಇದ್ದಿದ್ದು. ಇದೆಲ್ಲ ಗೊತ್ತಿದ್ರೂನು ಸ್ಟೇಟ್ ಗೌರ್ಮೆಂಟ್ ಬೇಕಾಗಿ ಏನೋ ಗೊತ್ತಿಲ್ದಿರೋರ್ ತರ ಸುಮ್ನೆ ಕೂತಿರ್ತಾರೆ. ಉಲ್ಟಾ ವೋಟ್ ನಾಸೆಗೋಸ್ಕರ ಫೇಕ್ ಐಡೆಂಟಿಟಿ ಕೈ ಕೊಟ್ಟು ಜನಕ್ಕೆ ಏನಾದ್ರೆ ಏನಂತೆ, ಇವ್ರಿಗೆ ವೋಟ್ ಬೇಕಷ್ಟೇ. 5,000 ಇಮಿಗ್ರೆಂಟ್ಸ್ ನ ಒಳಗಡೆ ಬಿಟ್ಕೊಂಡ್ಬಿಟ್ರೆ ಸಾಕು, ಇವ್ರ ಕೆಲಸ ಆಗೋಯ್ತು. ನಮ್ಗೆಲ್ಲಾರ್ಗೂ ಗೊತ್ತಿದೆ ಇಂಡಿಯಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡೋ ದುಡ್ಡಲ್ಲಿ ಆಗೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಳಿದು. ಇನ್ ಕೆಲವು ಕಡೆ ನೀರ್ ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿ ಸರಿಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಗಳಲ್ಲಿ ಈ ತರ ಕ್ಯೂ ಅಲ್ಲಿ ನಿಂತ್ಕೋಬೇಕು ಗಂಟುಗಟ್ಲೆ. ನಿಮ್ ನಂಬರ್ ಬರೋ ಅಷ್ಟರಲ್ಲಿ ಪೇಷಂಟೇ ಇರಲ್ಲ. ಇದರಲ್ಲಿ ಇನ್ನೊಂದು ಚಿಕ್ಕ ಫಾಲ್ಟ್ ನಮ್ದು ಇದೆ. ಈಚೆಯಿಂದ ಬರೋ ಇಲ್ಲೀಗಲ್ ಪರ್ಸನ್ ಒಂದೆರಡು ಕಮ್ಮಿ ಕಾಸ್ಗೆ ಕೆಲಸ ಮಾಡಕ್ ರೆಡಿ ಆಗ್ಬಿಡ್ತಾನೆ. ಆಗ ಇಲ್ಲಿ ಇಂಡಿಯಾಲಿರೋರು ನಾವೇನ್ ಮಾಡ್ತೀವಿ, ನಮ್ಮ ಲೋಕಲ್ಸ್ ನ ಬಿಟ್ಟು ಇವ್ರನ್ನ ಕರ್ಕೊಂಡ್ಬಿಡ್ತೀವಿ ಕೆಲ್ಸಕ್ಕೆ. ಈಗ ಬಾಂಗ್ಲಾದೇಶದಲ್ಲಿ ಆಗ್ತಿರೋ ಗಲಾಟೆ ನೋಡಿದ್ರೆ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್ ನಂಬರು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ.